ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ಸಂತೋಷ್. ನೀವು ನೋಡ್ತಾ ಇದ್ದೀರಾ ಡ್ರೋಯಿಡ್ ಕನ್ನಡ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ Realme 7ನ ಒಂದು ರಿವ್ಯೂನ ಮಾಡ್ತೇನೆ. ಆನ್ ದ ಸ್ಪೆಕ್ ಯಾವುದೇ ರೀತಿಯ ಒಂದು ಹ್ಯಾಂಡ್ಸೆಟ್ ನಮ್ಮ ಹತ್ರ ಇಲ್ಲ. ಸೊ ಆದರೂ ಕೂಡ ಈ ಒಂದು ಫೋನು ವರ್ತ್ ಅಪ್ಗ್ರೇಡ್ ಮಾಡೋದು ನೀವು Realme 6 ತಗೊಂಡಿದ್ರೆ ಅಥವಾ ಒಂದು ಮಿಡ್ ರೇಂಜ್ 15,000 ರೂಪಾಯಿ ರೇಂಜಲ್ಲಿ ನೀವು ಒಂದು ಒಳ್ಳೆಯ ಫೋನ್ ನೋಡಿದ್ರೆ ಈ ಒಂದು Realme 7 ಹೇಗಿದೆ, ಸೊ ನನ್ನ ಅಭಿಪ್ರಾಯಗಳನ್ನ ಈ ಒಂದು ಕಂಪ್ಲೀಟ್ ಆಗಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಇರತಕ್ಕಂತಹ ರೆಡ್ ಕಸ್ಕೋಡನ್ನು ಪ್ರೆಸ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೀಯಾಗಿ ಪಕ್ಕದಲ್ಲಿರತಕ್ಕಂತಹ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿದರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ಮೊದಲನೇದಾಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಎರಡನೇದಾಗಿ ಈ ವಿಡಿಯೋಸ್ ಕೂಡ ನಿಮ್ಗೆ ಇಷ್ಟ ಆಗ್ತಿರೋ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅದು ಕೂಡ ಕಂಪ್ಲೀಟ್ ಫ್ರೀ ಮಾಡೋದ್ರಿಂದ ಬಹಳಷ್ಟು ಜನಕ್ಕೆ ಮಾಹಿತಿ ರೀಚ್ ಆಗುತ್ತೆ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ Realme 7ನ ಡಿಸೈನ್ನ ಬಗ್ಗೆ ಮಾತಾಡೋದಾದ್ರೆ ನನಗೆ ಅನ್ಸೋ ಪ್ರಕಾರ Realme 6ನ ಕಂಪೇರ್ ಮಾಡಿದ್ರೆ ಒಂದು ಫ್ರಂಟಲ್ಲಿ ಸೇಮ್ ಲುಕ್ ನಿಮಗೆ ಸಿಗುತ್ತೆ. ಆ್ಯಂಡ್ ಬ್ಯಾಕ್ ಸೈಡಲ್ಲಿ ನಿಮಗೆ ಒಂದು ಕ್ರೇಜಿ ಕಲರ್ಸ್ಗಳು ತುಂಬ ಚೆನ್ನಾಗಿದ್ದಾವೆ. ಆ್ಯಂಡ್ ಡಿಫ್ರೆಂಟ್ ಲುಕ್ ಒಂದು ಕ್ವಾಡ್ ಕ್ಯಾಮ್ರಾ ಸೆಟಪ್ ನಿಮಗೆ ಸಿಗುತ್ತೆ. ಆ್ಯಂಡ್ ಹೋಪ್ಫುಲಿ ಈ ಒಂದು ಆಸ್ಪೆಕ್ಟ್ಸ್ಗಳನ್ನ ನೀವು ಆನ್ ದ ಪೇಪರ್ ನೋಡಿದಾಗ ಒಂದು ಕೈಯಲ್ಲಿ ನಿಮ್ಮ ಒಂದು ಒನ್ ಹ್ಯಾಂಡ್ ಯೂಸೇಜ್ಗೆ ಕಾಂಪ್ಯಾಕ್ಟ್ ಆಗಿರ್ತಕ್ಕಂಥ ಒಂದು ಡಿಸೈನ್ನ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಎರಡನೇದಾಗಿ ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ 6.5 ಇಂಚಸ್ನ ಒಂದು IPS LCD ಪ್ಯಾನಲ್ ನಿಮಗೆ ಇದರಲ್ಲಿ ಸಿಗುತ್ತೆ. ಸೊ 6.5 ಇಂಚಸ್ ಕ್ರೇಜಿ ಬಿಗ್ ಪಂಚೋಲ್ ಡಿಸ್ಪ್ಲೇನ ಹೊಂದಿದೆ. ಪಂಚೋಲ್ ಡಿಸ್ಪ್ಲೇ ಅಂದರೆ ನಿಮಗೆ 16 ಮೆಗಾಪಿಕ್ಸೆಲ್ನ ಒಂದು ಫ್ರಂಟ್ ಕ್ಯಾಮ್ರಾ ಸೆಟಪ್ ನಿಮಗೆ ಈ ಒಂದು ಫೋನಲ್ಲಿ ಕಾಣುತ್ತೆ, ಸೇಮ್ Realme 6 ಥರನೇ. ಆ್ಯಂಡ್ ನೆಕ್ಸ್ಟು ಈ ಒಂದು ಫೋನಲ್ಲಿ ನಿಮಗೆ 400 PPI 400 ಪಿಕ್ಸೆಲ್ ಪರ್ ಇಂಚಸ್ನ ಒಂದು ಪಿಕ್ಸೆಲ್ ಡೆನ್ಸಿಟಿ ಇರೋದ್ರಿಂದ ನಿಮಗೆ ಕ್ಲಾರಿಟಿ ತುಂಬ ಚೆನ್ನಾಗಿರುತ್ತೆ. ಅದಲ್ಲದೆ ನಿಮಗೆ ಸೂಪರ್ ಫ್ಲೂಯಿಡ್ 90 Hz ರಿಫ್ರೆಶ್ ರೇಟ್ ಇರ್ತಕ್ಕಂಥ ಡಿಸ್ಪ್ಲೇ ಕೂಡ ಇರೋದ್ರಿಂದ ನಿಮಗೆ ಸೊ ಒಂದು ಗೇಮಿಂಗ್ಗೆ ಅಥವಾ ಬೇರೆ ಯಾವುದೇ ಒಂದು ಮೀಡಿಯಾ ಕಂಟೆಂಟ್ನ ವಾಚ್ ಮಾಡಲಿಕ್ಕೆ ಒಂದು ಸೂಪರ್ ಸ್ಮೂತ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೆ. ಕ್ಯಾಮ್ರಾ ಬಗ್ಗೆ ಮಾತಾಡಿದ್ರೆ ಸೊ ಇದರಲ್ಲಿರ್ತಕ್ಕಂಥದ್ದೇ ಒಂದು ಮೇನ್ ಹೈಲೈಟೆಡ್ ಕ್ಯಾಮ್ರಾ. ಸೊ Realme 6ನ ಒಂದು ಕಂಪೇರ್ನ ನೀವು ಮಾಡೋದಾದ್ರೆ Realme 6ಅಲ್ಲಿ ನಿಮಗೆ ಸ್ಯಾಮ್ಸಂಗ್ನ ಒಂದು ಸೆನ್ಸಾರ್ ನಿಮಗೆ ಸಿಗುತ್ತೆ, ಒಂದು ಕ್ರೇಜಿ 64 ಮೆಗಾಪಿಕ್ಸೆಲ್ ಒಂದು ಕ್ಯಾಮ್ರಾ. ಬಟ್ Realme ಈ ಒಂದು 7ನಲ್ಲಿ ನಿಮಗೆ ಸೋನಿಯ ಒಂದು ಸೆನ್ಸಾರ್ ನಿಮಗೆ ಸಿಗುತ್ತೆ. ಅದೇ ಒಂದು ಕ್ರೇಜಿ ಪಾರ್ಟ್ ಇದರಲ್ಲಿ ಸೋನಿಯ IMX682 ನ ಒಂದು ಸೆನ್ಸಾರ್ ನಿಮಗೆ ಲೋ ಲೈಟ್ ಅಲ್ಲಿ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ನ ಕೊಡುತ್ತೆ. ಅಂಡ್ ನಾರ್ಮಲ್ ಲೈಟ್ ಅಲ್ಲೂ ನಿಮಗೆ ಎರಡೂ ಕಡೆಯಲ್ಲೂ ನಿಮಗೆ ಒಂದು ಒಳ್ಳೆಯ ಒಂದು ಕ್ಯಾಮ್ರಾ ಎಕ್ಸ್ಪೀರಿಯನ್ಸ್ ಬೇಕಂದ್ರೆ ಈ ಒಂದು ಸೆನ್ಸಾರ್ ಕ್ರೇಜಿ ಆಗಿರುತ್ತೆ ನಿಮಗೆ Realme 6ನ ಒಂದು ಕಂಪೇರ್ ಮಾಡೋದಾದ್ರೆ. ಸೊ ಅದೊಂದು ಮೇಜರ್ ಅಪ್ಗ್ರೇಡ್ ಇರೋಳಗಡೆ 64, 8 ಮತ್ತೆ 2 ಮೆಗಾಪಿಕ್ಸೆಲ್ನ. ಸೊ 2 ಮೆಗಾಪಿಕ್ಸೆಲ್ ನೀವು ಕನ್ಸಿಡರ್ ಮಾಡದೆ ಹೋದ್ರೂ ಕೂಡ ನಿಮಗೆ ಸೊ ಇನ್ನು 2 ಮೆಗಾಪಿಕ್ಸೆಲ್ ಒಂದು ವೈಡ್ ಆಂಗಲ್ ಆಗಿರ್ಬೋದು ಮತ್ತೆ ಒಂದು ಮೇನ್ ಸೆನ್ಸರ್ ಆಗಿರ್ಬೋದು 1.8 ಅಪ್ಯಾರ್ಚರ್ನೊಂದಿಗೆ ನಿಮಗೆ ಕ್ರೇಜಿ ಪರ್ಫಾರ್ಮೆನ್ಸ್ ಈ ಒಂದು ಫೋಟೋಗ್ರಫಿಲಿ ಕೊಡುತ್ತೆ ಈ ಒಂದು Realme 7ಅಲ್ಲಿ. ಅಂಡ್ ಫ್ರಂಟಲ್ಲಿ ನಿಮಗೆ 16 ಮೆಗಾಪಿಕ್ಸೆಲ್ನ ಒಂದು ಸೆಲ್ಫಿ ಕ್ಯಾಮ್ರಾ ಇದೆ, ಒಂದು ಡೀಸೆಂಟ್ ಆಗಿರ್ತಕ್ಕಂಥ ಫೋಟೋಸ್ಗಳನ್ನ ನೀವು ತಗೋಬಹುದು. ಆ್ಯಂಡ್ ನೆಕ್ಸ್ಟ್ ಇನ್ನು Realme 6ನ ಕಂಪೇರ್ ಮಾಡೋದಾದ್ರೆ ನಿಮಗೆ ಒಂದು ಪ್ರೊಸೆಸರ್ ಇಲ್ಲಿ ನಿಮಗೆ G95 ಪ್ರೊಸೆಸರ್ನ ಕೊಡ್ತಾ ಇದ್ದಾರೆ. G95 ಅಂದ್ಬಿಟ್ಟು G90Tನ ಕಂಪೇರ್ ಮಾಡಿದ್ರೆ ಒಂದು ನೆಕ್ಸ್ಟ್ ಲೆವೆಲ್ ಅಪ್ಗ್ರೇಡೆಡ್ ಪ್ರೊಸೆಸರ್ ಅಂತ ಹೇಳ್ಬೋದು. ಸೊ ನಿಮಗೆ ಒಂದು ಗೇಮಿಂಗ್ ಫೋನ್ ಅವಶ್ಯಕತೆ ಇದೆ ಅಂದರೆ 15,000 ಅಲ್ಲಿ ಈ ಒಂದು ಫೋನ್ ನೀವು ಕಣ್ಣು ಮುಚ್ಕೊಂಡು ತಗೋಬಹುದು. ಏನಕ್ಕಪ್ಪ ಅಂತಂದ್ರೆ G95 ಅಂದ್ಬಿಟ್ಟು ನಿಮಗೆ ಒಂದು ಫಾಸ್ಟೆಸ್ಟ್ ಪ್ರೊಸೆಸರ್, ಒಂದು ಕಂಪ್ಯಾಟಬಲ್ ಈ ಒಂದು 20K ಒಳಗಡೆ ಮಿಡಿಟೆಕ್ ಆಗಿದ್ರು ಕೂಡ ನಿಮಗೆ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರಾಗನ್ನ ಎಲ್ಲ ಒಂದು ಪ್ರೊಸೆಸರ್ಗಳನ್ನ ತುಂಬ ಡಾಮಿನೇಟ್ ಮಾಡುತ್ತೆ. ಸೊ ಇನ್ಕ್ಲೂಡಿಂಗ್ ನಿಮಗೆ 720G ಪ್ರೊಸೆಸರ್ ಆಗಿರ್ಬೋದು ಅಥವಾ 730 ಒಂದು ಪ್ರೊಸೆಸರ್ ಆಗಿರ್ಬೋದು. ಸೊ ಹಾಗಾಗಿ ಇದನ್ನ ನಾನು ಸಜೆಸ್ಟ್ ಮಾಡ್ತೀನಿ. G95 ಈ ಒಂದು 15,000 ರೂಪಾಯಲ್ಲಿ ಒಂದು ಕ್ರೇಜಿ ಪರ್ಫಾರ್ಮೆನ್ಸ್ನ ಕೊಡುತ್ತೆ. ಬಿಕಾಸ್ G90Tನಲ್ಲೇ ನೀವು ಒಂದು ಆಲ್ಮೋಸ್ಟ್ ಆಲ್ HDRನ ಒಂದು ಲೆವೆಲ್ಗೆ ಒಂದು ಪಬ್ಜಿನ ಆಡ್ಬೋದಿತ್ತು. ಸೊ ಅನ್ಫಾರ್ಚುನೇಟ್ಲಿ ಇವಾಗಿಲ್ಲ, ಬೇರೆ ಎಲ್ಲ ಒಂದು ಹೈ ಗ್ರಾಫಿಕ್ಸ್ ಕೂಡ ನೀವು ಆರಾಮಾಗಿ ಹಾಡಬಹುದು. ಇದರಲ್ಲಿ ನಿಮಗೆ ಬರೋಬ್ಬರಿ 5,000 mAhನ ಒಂದು ಆಸಮ್ ಆಗಿರ್ತಕ್ಕಂಥ ಒಂದು ಬಿಗ್ಗೆಸ್ಟ್ ಬ್ಯಾಟ್ರಿನ ಕೊಟ್ಟಿದ್ದಾರೆ. ಅದು ಕೂಡ 30 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ನೊಂದಿಗೆ. ಸೊ ನಿಮಗೆ ಆಲ್ಮೋಸ್ಟ್ ಆಲ್ ಒಂದು 20 ರಿಂದ 26 ನಿಮಿಷದಲ್ಲಿ ನಿಮಗೆ 50% ಫಾಸ್ಟೆಸ್ಟ್ ಚಾರ್ಜ್ ಆಗಿ ನಿಮ್ಮ ಒಂದು ಫೋನ್ ಚಾರ್ಜ್ ಆಗುತ್ತೆ. ಸೊ ಅಂದರೆ ನಿಮಗೆ ಆಲ್ಮೋಸ್ಟ್ ಆಲ್ 1 ಅವರ್ ಒಳಗಡೆ ನಿಮಗೆ ಈ ಒಂದು ಫೋನ್ ಕಂಪ್ಲೀಟ್ ಆಗಿ ಚಾರ್ಜ್ ಆಗುತ್ತೆ. ಅದು ಕೂಡ 5,000 ಒಂದು ಮಿಲಿ ಆಂಪಿಯರ್ಸ್ನ ಒಂದು ಕ್ರೇಜಿ ಬಿಗ್ಗೆಸ್ಟ್ ಬ್ಯಾಟ್ರಿ. ಸೊ ಇದೊಂದು ಕಂಪ್ಲೀಟ್ ಒಂದು ಸ್ಪೆಸಿಫಿಕೇಶನ್ ಆನ್ ದ ಪೇಪರ್ ರಿವ್ಯೂ. ಏನಕ್ಕಪ್ಪ ಅಂತಂದರೆ ಸೊ ಇಲ್ಲಿ ನಾವು ಮುಚ್ಚುಮರೆ ಮಾಡೋವಂಥದ್ದು ಏನಿಲ್ಲ. ಸೊ ಬೈ ಡಿಫಾಲ್ಟ್ ಆಗಿ ನಾವು ಫೋನ್ನ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಏನಾಗ್ತಂದರೆ ಈ ಒಂದು ಫಸ್ಟ್ ಇಂಪ್ರೆಷನ್ ಎಲ್ಲರೂ ಕೊಡ್ತಾರೆ. ಬಟ್ ಇನ್ ಕೇಸ್ ನನಗೆ ಮುಂದಿನ ದಿನಗಳಲ್ಲಿ ಫೋನ್ಸ್ಗಳು ಸಿಕ್ಕಾಗ ಅದನ್ನು ನಾನು ಬಳಕೆ ಮಾಡಿಬಿಟ್ಟು ಅದರ ಒಂದು ಎಕ್ಸ್ಪೀರಿಯನ್ಸ್ನ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಸದ್ಯಕ್ಕೆ ಆನ್ ದ ಪೇಪರ್ ಆನ್ ದ ಸ್ಪೆಸಿಫಿಕೇಶನ್ ಈ ಒಂದು Realme 6ನ ಒಂದು ಕಂಪೇರ್ ಮಾಡಿದರೆ ಬ್ಯಾಟ್ರಿನ ಒಂದು ಕ್ರೇಜಿ ಇಂಪ್ರೂವ್ಮೆಂಟ್ ನಿಮಗೆ ಸಿಗುತ್ತೆ. ಒಂದು ಕಂಪ್ಯಾರಿಸನ್ಲಿ ಮತ್ತೊಮ್ಮೆ ನಿಮಗೆ ಒಂದು ರೀಕಾಲ್ ಮಾಡ್ತಾಯಿನಿ. ಆ್ಯಂಡ್ ಎರಡನೇದಾಗಿ ನಿಮಗೆ ಸೊ
ಸೊ ಡಿಸ್ಪ್ಲೇಲಿ ನಿಮಗೆ ಸೇಮ್ ನಿಮಗೆ 90 ಹರ್ಟ್ಸ್ನ ಒಂದು IPS ಡಿಸ್ಪ್ಲೇ ಸಿಗುತ್ತೆ. ಬಟ್ ಇಂಪ್ರೂವ್ ಆಗಿರೋದು ನಿಮಗೆ ಮೇನ್ ಕ್ರೇಜಿ ಕ್ಯಾಮ್ರಾದಲ್ಲಿ. ಕ್ಯಾಮ್ರಾ ಬಂದ್ಬಿಟ್ಟು ನಿಮಗೆ 64 MP ಮೇನ್ ಸೆನ್ಸರಲ್ಲಿ ಭಾಳ ಮುಖ್ಯ ಆಗುತ್ತೆ. ಬಿಕಾಸ್ ಸೋನಿಯ ಒಂದು ಸೆನ್ಸರ್ ಬಂದ್ಬಿಟ್ಟು ಭಾಳಷ್ಟು ಒಂದು ಹೈ ಎಂಡ್ ಫೋನ್ಸ್ಗಳಲ್ಲಿ ಈ ಒಂದು ಪ್ರೊಸೆಸರ್ನ ಬಳಸ್ತಾರೆ. 682 ಪ್ರೊಸೆಸರ್ ಬಂದ್ಬಿಟ್ಟು ಒಂದು ಲೋ ಲೈಟಲ್ಲಿ ಬಳಸಲಿಕ್ಕೆ. ಇನ್ನೊಂದು ಲೋ ಲೈಟಲ್ಲಿ ಪಿಕ್ಚರ್ಗಳು ಚೆನ್ನಾಗಿರುತ್ತೆ ಅಂತ ಹೆಂಗೆ ಹೇಳ್ಬೋದಪ್ಪ ಅಂತಂದರೆ, ನಿಮಗೆ ಕೊಟ್ಟಿರೋದು ಅಪ್ಯಾರ್ಚರ್ನ 1.8. ಸೊ ನಾನು ಇವಾಗ ಶೂಟ್ ಮಾಡಿರ್ತಕ್ಕಂಥ ಲೆನ್ಸ್ ಬಂದ್ಬಿಟ್ಟು 2.2. ಇನ್ ಕೇಸ್ ನಾನು ಇದನ್ನು 1.8ಗೆ ಇಟ್ಟರೆ ಇನ್ನೂ ಬೆಳಕು ಜಾಸ್ತಿ ಆಗಿಬಿಡುತ್ತೆ. ಓಕೆ, ಇಲ್ಲಿ ಎಷ್ಟೇ ಬೆಳಕು ನಾನು ಕಡಿಮೆ ಇಟ್ಟರು ಕೂಡ ಬೆಳಕು ಜಾಸ್ತಿ ಆಗಿರ್ತದೆ. ಸೊ ಆ ಥರ ಒಂದು ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗುತ್ತೆ. ಅಪ್ಯಾರ್ಚರ ವ್ಯಾಲ್ಯೂ ಬಂದ್ಬಿಟ್ಟು ಕಡಿಮೆ ಅಂತಂದರೆ ಅದು ಜಾಸ್ತಿ ಲೆಕ್ಕದಲ್ಲಿ. 1.4 ಅಂದರೆ ತುಂಬ ದೊಡ್ಡ ಸೈಜ್ನ ಒಂದು ಲೈಟ್ ಟ್ರಾವೆಲ್ ಮಾಡತಕ್ಕಂತಹ ಒಂದು ಹೋಲು, ಅದನ್ನು ಏನಂತಾರೆ ಅಪ್ಯಾರ್ಚರ್ ಅಂತ ಕರೀತಾರೆ. ಸೊ ಅಪ್ಯಾರ್ಚರ್ ಸೈಜ್ ಬಂದ್ಬಿಟ್ಟು ನಿಮಗೆ ಇದರಲ್ಲಿ 1.8 ಇರುತ್ತೆ. ಹಾಗೆ ಲೋ ಲೈಟಲ್ಲಿ ನಿಮಗೆ ಜಾಸ್ತಿ ಬೆಳಕನ್ನ ಕ್ಯಾಪ್ಚರ್ ಮಾಡುತ್ತೆ. ಹಾಗೆ ಸೊ ಫೋಟೋಸ್ಗಳು ಚೆನ್ನಾಗಿ ಬರುತ್ತೆ. ಸೊ ಅದನ್ನು ನೆಕ್ಸ್ಟ್ ಹೊರತುಪಡಿಸಿದರೆ ನಿಮಗೆ ಇದರಲ್ಲಿರ್ತಕ್ಕಂತಹ ಪ್ರೊಸೆಸರ್ ಬಂದ್ಬಿಟ್ಟು ನಿಮಗೆ ಒಂದು ಕ್ರೇಜಿ ಆಗಿರ್ತಕ್ಕಂತಹ G90T ಆದಮೇಲೆ ಅದನ್ನು ನೆಕ್ಸ್ಟ್ ವರ್ಷನ್ ನಿಮಗೆ ಇದರಲ್ಲಿ ಸಿಗ್ತಕ್ಕಂಥ ಪ್ರೊಸೆಸರು. ಸೊ ನನ್ನ ಪ್ರಕಾರ ಒಂದು ಆಲ್ಮೋಸ್ಟ್ ಆಲ್ ಒಂದು ಬೆಟರ್ ಅಪ್ಗ್ರೇಡು Realme 6ನ ಒಂದು ಕಂಪೇರ್ ಮಾಡಿದರೆ. ಸ್ಟಾಕ್ ಸಿಗ್ತಾ ಇಲ್ಲ ಅಂತೇಳಿ Realme 6ನ ನೀವು ತೊಗೊಳಕ್ಕೆ ಹೋಗ್ಬೇಡಿ. ಬಿಕಾಸ್ ಲೇಟೆಸ್ಟ್ ಈ ಒಂದು ಅಪ್ಗ್ರೇಡ್ ಏನಿದೆ ಅದು ಭಾಳಷ್ಟು ಚೆನ್ನಾಗಿದೆ. ಇನ್ ಕೇಸ್ ನೀವು ₹1,000 ನೀವು ಹೆಚ್ಚಿಗೆ ಪೇ ಮಾಡೋದಿದ್ರೆ ಸೊ ಇದು ನಿಮಗೆ ವರ್ತ್ ಇರುತ್ತೆ. ಸೊ ಹಾಗೆ ನಾನು ಸಜೆಸ್ಟ್ ಮಾಡ್ತೀನಿ. ಸೊ 6GB 64GB ಒಂದು ವೇರಿಯಂಟ್ ನಿಮಗೆ ಇದರಲ್ಲಿ ಸಿಗುತ್ತೆ ಒಂದು 14,999ಗೆ. ಸೊ ಹಾಗಾಗಿ ನನ್ನ ಪ್ರಕಾರ ಒಂದು ಬೆಸ್ಟ್ ಡೀಲ್. ಸೊ ₹15,000ಗೆ ಈ ಒಂದು 6GB 64GB ವೇರಿಯಂಟ್ ನಿಮಗೆ ಮತ್ತೆ ಒಂದು G95 ಪ್ರೊಸೆಸರು, ಕ್ರೇಜಿ ಸ್ಮೂತ್ ಒಂದು ಡಿಸ್ಪ್ಲೇ, IPSನ ಒಂದು 6.5 ಇಂಚಸ್ನ ಒಂದು ಫುಲ್ HD ಡಿಸ್ಪ್ಲೇ ಅಂಡ್ ಅಲ್ಟಿಮೇಟ್ನ ಒಂದು ಕ್ಯಾಮ್ರಾ ಆ್ಯಂಡ್ 5000 ಬ್ಯಾಟ್ರಿ ಜೊತೆಗೆ 30 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜರ್. ₹15,000ಗೆ ನಮ್ಮ ಟೈಮಲ್ಲಿ ಈ ಒಂದು ಫೀಚರ್ಸ್ ಇದ್ದರೆ 20,000-30,000 ಫೋನ್ಗಳು ಕೊಟ್ಟು ತಗೊಂತಾನೆ ಇರಲಿಲ್ಲ. ಇದು ನನ್ನ ಒಂದು ಕಂಪ್ಲೀಟ್ ಆನೆಸ್ಟ್ ಒಪಿನಿಯನ್. Realme 7 Proನ ಕಂಪೇರ್ ಮಾಡಿ ನಾನು ಆಲ್ರೆಡಿ ಹೇಳಾಯಿತು. ಸೊ Realme 7 Proನ ಕಂಪೇರ್ ಮಾಡೋದಾದರೆ ನಿಮಗೆ ಭಾಳಷ್ಟು ಒಳ್ಳೆಯ ಫೋನ್ಸ್ಗಳು ನಿಮಗೆ ಸಿಗುತ್ತೆ ಒಂದು ಪರ್ಫಾರ್ಮೆನ್ಸಲ್ಲಿ ನೋಡೋದಾದ್ರೆ. ಬಟ್ ಓನ್ಲಿ ಇನ್ ಕೇಸ್ ನೀವು ಭಾಳಷ್ಟು ಫಾಸ್ಟ್ ಚಾರ್ಜ್ ಆಗಬೇಕು ನನ್ನ ಫೋನು ಅನ್ನಂಗಿದ್ರೆ ಆ್ಯಂಡ್ ಒಳ್ಳೆಯ ಕ್ಯಾಮ್ರಾ ಬೇಕಿದ್ದರೆ ಮತ್ತು ಒಳ್ಳೆ ಡಿಸ್ಪ್ಲೇ ಬೇಕಿದ್ರೆ ಮಾತ್ರ ನೀವು Realme 7 Proನ ತೊಗೊಳ್ಳಿ. ಅದನ್ನು ಹೊರತುಪಡಿಸಿದ್ರೆ ನಾನು ಸಜೆಸ್ಟ್ ಮಾಡೋಕ್ಕೋಲ್ಲ. ನೀವು ಆಲ್ಮೋಸ್ಟ್ ಒಂದು ಐ ಎಂಡ್ ಅದರೊಳಗಡೆ ಒಂದು ಹೈಯರ್ ವೇರಿಯಂಟ್ ಅಂತ ನೀವು ಸೆಲೆಕ್ಟ್ ಮಾಡೋ ಬದಲು ನೀವು 20 ರೇಂಜಲ್ಲಿ ಸದ್ಯಕ್ಕೆ ನನ್ನ ಪ್ರಕಾರ M31s ಒಂದು ಸ್ಯಾಮ್ಸಂಗ್ನ ಒಂದು ಫೋನ್ ಚೆನ್ನಾಗಿರುತ್ತೆ. ಬಿಕಾಸ್ ಆಲ್ಮೋಸ್ಟ್ ಅಲ್ಲಿ ಸೇಮ್ ನಿಮಗೆ ಬಿಕಾಸ್ ಸೂಪರ್ AMOLED ಡಿಸ್ಪ್ಲೇ ಆ್ಯಂಡ್ 6000 ಬ್ಯಾಟ್ರಿ ಅದೆಲ್ಲ ನಿಮಗೆ ಅದರಲ್ಲಿ ಸಿಗುತ್ತೆ ಸ್ಯಾಮ್ಸಂಗಲ್ಲಿ ಈ ಒಂದು Realme 7 Proನ ಕಂಪೇರ್ ಮಾಡ್ತಾರೆ. ಬಟ್ ನನ್ನ ಪ್ರಕಾರ Realme 7 Pro ಇಸ್ ಆಲ್ಸೋ ಗುಡ್. ದ ಓನ್ಲಿ ರೀಸನ್ ಒಂದು ಪ್ರೊಸೆಸರ್ ಬಂದ್ಬಿಟ್ಟು 720G ಒಂದು ಕ್ವಾಲ್ಕಾಮ್ ಸ್ನ್ಯಾಪ್ಡ್ರಾಗನ್ ಪ್ರೊಸೆಸರ್. ಬಿಕಾಸ್ ಆಲ್ರೆಡಿ 730Gನ ಒಂದು ಪ್ರೊಸೆಸರ್ಗಳು ನಿಮಗೆ ಒಂದು ಮೋಟರೋಲಾದಲ್ಲಾಗಿರ್ಬೋದು ಅಥವಾ ಇದು ಪೋಕೋದಲ್ಲಾಗಿರ್ಬೋದು ನಿಮ್ಗೆ ಸಿಗ್ತಾ ಇದೆ. ಆ್ಯಂಡ್ ಒನ್ ಮೋರ್ ಗುಡ್ ನ್ಯೂಸ್ ಏನಪ್ಪ ಅಂದರೆ Poco X3 ಅತಿ ಶೀಘ್ರದಲ್ಲೇ ಬರ್ತಾ ಇದೆ. 20,000ದಲ್ಲಿ ಲಾಂಚ್ ಆಗಿರೋದು ಈ ಒಂದು ಫೋನ್ ಭಾಳಷ್ಟು ಟಕ್ಕರ್ನ ಕೊಡ್ತಾ ಇದೆ. ಅದು ಕೂಡ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರಾಗನ್ ಪ್ರೊಸೆಸರ್ನೊಂದಿಗೆ ಆ್ಯಂಡ್ ಕ್ರೇಜಿ ಸ್ಮೂತೆಸ್ಟ್ ಡಿಸ್ಪ್ಲೇ ಜೊತೆಗೆ. ಐ ಥಿಂಕ್ ನಾನು ಕಮ್ಯುನಿಟಿ ಟ್ಯಾಬಲ್ಲಿ ಹಾಕ್ತೀನಿ, ಅದನ್ನು ನೋಡ್ಬೋದು. ಅತಿ ಶೀಘ್ರದಲ್ಲೇ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಇದು ನನ್ನ ಒಂದು ಆನೆಸ್ಟ್ ಒಪಿನಿಯನ್ Realme 7ನ ಬಗ್ಗೆ. ಸೊ ನಿಮಗೆ ಒಂದು ಕ್ಲಾರಿಟಿ ಸಿಗಿದೆ ಅನ್ಕೊಂತೀನಿ. ಆರಾಮಾಗಿ Realme 7ನ ತೊಗೊಳ್ಳಿ. ಯಾವುದೇ ಕಾರಣಕ್ಕೂ Realme 6ನ ನೀವು ತೊಗೋಬೇಕು, Realme 6A ತೊಗೋಬೇಕು ನನಗಿದೆ ವೆಯ್ಟ್ ಮಾಡೋಂಗಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, Realme 7i ಕೂಡ ಬರ್ತಾ ಇದೆ. 6A ತೊಗೊಳೋರು ಓಕೆ, 6A ತೊಗೊಂಡ್ರೆ 7i ಕೂಡ ಬರ್ತಾ ಇದೆ. ಸೊ ಮೇ ಬಿ ಏನಾದರೂ 64 MP ಕ್ಯಾಮ್ರಾ ಜೊತೆಗೆ ಬಂದರೆ, ಸೊ 64 MP ಕ್ಯಾಮ್ರಾ ಜೊತೆಗೆ ಬಂದರೆ Realme 7i $1,000 ಹೆಚ್ಚು ಕಮ್ಮಿಲಿ ಅದನ್ನೇ ನೀವು ತೊಗೊಳ್ಳಿ. 6A ತೊಗೊಬಿಡಿ. ಸ್ವಲ್ಪ ವೆಯ್ಟ್ ಮಾಡಿ. 7i ಇಲ್ಲ ಅರ್ಜೆಂಟ್ ಇದೆ ಅಂದರೆ ತೊಗೋಬೋದು, ಏನು ಪ್ರಾಬ್ಲಮ್ ಇಲ್ಲ. 6A ಬದಲು 6 ತೊಗೊಳ್ಳಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ. ಸೊ ಈ ಒಂದು ರಿವ್ಯೂ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಒಂದು ಕ್ವಶನ್ಸ್ಗಳನ್ನ ತಪ್ಪದೇ ಕೇಳಿ ನಾನು ಆನ್ಸರ್ ಮಾಡ್ತೀನಿ. ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕು ಶೇರ್ ಮಾಡೋದನ್ನ ಮರಿಬೇಡಿ. ಮಾಡೋದನ್ನ ಭಾಳ ಚೆನ್ನಾಗಿ ಮಾಹಿತಿ ತಲುಪಾಗುತ್ತೆ. ಹಾಗೆ ಸಬ್ಸ್ಕ್ರೈಬ್ ಆಗಿ ಟೆಕ್ನಾಲಜಿ ವಿಡಿಯೋಸ್ಗಳಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕನ್ನಡದಲ್ಲಿ. ಸೊ ಮತ್ತೆ ಸಿಗ್ತೇನೆ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ.